ಎಲ್ಲರಿಗೂ ನಮಸ್ತೆ. ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಇನ್ನೂ ಅಪ್ಲಿಕೇಶನ್ನ ಹಾಕಿಲ್ವೋ ಅವರು ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ಈ ನೋಟಿಫಿಕೇಷನ್ನ ಪ್ರಮುಖವಾಗಿ ಎಲ್ಲಿ ಅಪ್ಲೈ ಮಾಡಬೇಕು ಮತ್ತು ಎಕ್ಸಾಮಿನೇಷನ್ ಫೀಸ್ ಎಷ್ಟು, ಮೇನ್ಸ್ ಫೀಸ್ ಎಷ್ಟು, ಪ್ರಿಲಿಮಿನರಿ ಫೀಸ್ ಎಷ್ಟು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ರಿಗೂ ಸ್ವಾಗತ. ಮೊದಲನೇದಾಗಿ ನಾವು ಯಾವ ವೆಬ್ಸೈಟ್ನಲ್ಲಿ ನಾವು ಈ ಅಪ್ಲಿಕೇಶನ್ನ ಹಾಕಬೇಕು ಅನ್ನೋದಾದರೆ, ನಾವು ನೋಟಿಫಿಕೇಷನ್ನ ನೋಡಿರ್ತೀವಿ. ನೋಟಿಫಿಕೇಷನ್ PDF ಬೇಕು ಅಂದರೆ ನಾನು ಡಿಸ್ಕ್ರಿಪ್ಟಿವಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡೋ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೋಟಿಫಿಕೇಷನ್ ಅದರಲ್ಲಿ ಪಾರ್ಟ್ 6ಗೆ ಬರೋದು ಆದರೆ ಮೂಡ್ ಆಫ್ ಅಪ್ಲೈಯಿಂಗ್ ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಪೇಮೆಂಟ್ ಫೀಸ್ ಅಂತ ಇದೆ. ಅದರಲ್ಲಿ ನಾವು ಇಲ್ಲಿ ಒಂದು ಲಿಂಕ್ ನೋಡ್ಬೋದು. http://karnataka-judiciary.kra.inc.in ಅಂತ ಇದೆ. ಈ ಲಿಂಕ್ಗೆ ನೀವು ಹೋದರೆ ನೀವು ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೀವು ಇದರ ಮೂಲಕ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಮತ್ತು ನೀವು ಎಲ್ಲನೂ ವೆರಿಫೈ ಮಾಡಿ, ಎಲ್ಲ ಆಪ್ಷನ್ಸ್ನೂ ಟಿಕ್ ಮಾಡಿ, ಮತ್ತು ಅವ್ರು ಕೇಳಿರೋಂಥ ಡಾಕ್ಯುಮೆಂಟ್ಸ್ನ ನೀವು ಅದರೇ ಆದಂಥ PDF ಆಗಿರ್ಬೋದು, ಅಥವಾ ಯಾವ ಡಾಕ್ಯುಮೆಂಟ್ JPG ಫೈಲಲ್ಲಿ ಕೇಳಿದಾರ, PDF ಅಲ್ಲಿ ಕೇಳಿದಾರ, ಅದು ಎಷ್ಟು MB ಇರಬೇಕು ಅನ್ನೋದನ್ನ ನೀವು ಸ್ಪೆಸಿಫೈ ಆಗಿ ನೋಡ್ಕೊಂಡು ಅದನ್ನ ಎಲ್ಲ ನೀಟಾಗಿ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟು ಫೈನಲ್ ಸಬ್ಮಿಷನ್ ಮಾಡೋದಕ್ಕಿಂತ ಮುಂಚೆ ಮತ್ತೆ ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ನಿಮಗೆ ಒಂದು ಬಹಳ ಜವಾಬ್ದಾರಿಯಿಂದ ನೀವು ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಹಾಗಾಗಿ ನಾನು ಇದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಎಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಫೈನಲ್ ಸಬ್ಮಿಷನ್ ಮುಂದೆ ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೂಡ್ ಆಫ್ ಪೇಮೆಂಟು, ಎಕ್ಸಾಮಿನೇಷನ್ ಪೇಮೆಂಟ್ನ ನೀವು ಯು ಕ್ಯಾನ್ ಪೇ ಇನ್ ಆನ್ಲೈನಲ್ಲೇ ಪೇ ಮಾಡ್ಬೋದು. ಈ ಪೇಮೆಂಟ್ ಅವಶ್ಯಕತೆ ಇದೆ. ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ಆಮೇಲೆ ಕ್ರೆಡಿಟ್ ಕಾರ್ಡು, UPI ಸ್ಕ್ಯಾನರ್ ಮೂಲಕನೂ ನೀವು ಪೇಮೆಂಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ನೀವು ಪ್ರಮುಖವಾಗಿ ಇಂಪಾರ್ಟೆಂಟ್ ಯಾವತ್ತು ಅಂದರೆ ಲಾಸ್ಟ್ ಡೇಟ್ ಫಾರ್ ದಿ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಪೇಮೆಂಟ್ ಆಫ್ ಫೀಸ್ ಯಾವತ್ತು ಲಾಸ್ಟ್ ಡೇಟು ಅಂದರೆ ಮಾರ್ಚ್ 12th ಮಾರ್ಚ್ 2025. ಇದು ಭಾಳ ಇಂಪಾರ್ಟೆಂಟು. ನೀವು ಅಲ್ಲಿಯ ತನಕ ಲಾಸ್ಟ್ ಡೇಟ್ ಗಂಟು ನೀವು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಫೋರ್ 1 ವೀಕ್ ಲಾಸ್ಟ್ ಡೇಟ್ ಆಗಿಂದ ಮುಂಚೆನೇ, ಈಗ ತುಂಬ ಸಮಯ ಇರೋದ್ರಿಂದ ಬೇಗ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಯಾಕೆ ಬೇಕೋ, ಲಾಸ್ಟಲ್ಲಿ ಸರ್ವರ್ ಡೌನ್ ಆಗ್ಬೋದು, ನಿಮ್ಮ ಅಪ್ಲಿಕೇಶನ್ ತಗೊಳ್ಳದೇ ಇರ್ಬೋದು, ಅಥವಾ ಲಾಸ್ಟಲ್ಲಿ ಒಟ್ಟಿಗೆ ಎಲ್ಲರೂ ಅಪ್ಲೈ ಮಾಡೋಕ್ಕೆ ಬಂದಾಗ ಸರ್ವರ್ ಡೌನ್ ಆಗೋ ಸಾಧ್ಯತೆಗಳಿದೆ. ಹಾಗಾಗಿ ನೀವು 1 ವೀಕ್ ಮುಂಚೆನೇ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು. ನೀವು ಒಂದು ತಲೆಯಲ್ಲಿ ನೆನಪಿರಲಿ, 12th ಮಾರ್ಚ್ 2025 ಒಳಗಡೆ ನೀವು ಅಪ್ಲೈ ಮಾಡಬೇಕು. ನೆಕ್ಸ್ಟು ಕಮಿಂಗ್ ಟು ಫೀಸ್, ಪ್ರಿಲಿಮಿನರಿ ಫೀಸ್ ಎಷ್ಟು ಅಂತ ಹೇಳೋದಾದರೆ, ಪ್ರಿಲಿಮಿನರಿ ಫೀಸು ಕ್ಯಾಟಗರಿ ಜನರಲ್ ಮೆರಿಟ್ ಮತ್ತು ಕ್ಯಾಟಗರಿ 2A ಮತ್ತು 2B, 3A ಮತ್ತು 3B ಕ್ಯಾಂಡಿಡೇಟ್ಸ್ಗಳಿಗೆ 1000 ರೂಪೀಸ್. ಓಕೆನಾ? ನೆಕ್ಸ್ಟು ಕ್ಯಾಟಗರಿ ಯಾರ್ಯಾರು ಅಂದರೆ SC, ST ಮತ್ತು ಕ್ಯಾಟಗರಿ 1, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಮತ್ತು ಕ್ಯಾಟಗರಿ 1 ಮತ್ತು ಬೆಂಚ್ ಮಾರ್ಕ್ಡ್ ಡಿಸಬಿಲಿಟಿ ಕ್ಯಾಟಗರಿಗಳಿಗೆ 500 ರೂಪೀಸ್. ಇದನ್ನು ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ. ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಂದ್ರೆ ನಿಮಗೆ ಕ್ಯಾಟಗರಿ ಕೇಳಿದಾಗ ಅದೇ ತೊಗೊಳುತ್ತೆ. GM ಮತ್ತು ಕ್ಯಾಟಗರಿಗಳಿಗೆ SC, STಗಳಿಗೆ 500 ಇರುತ್ತೆ. ಜನರಲ್ ಮೆರಿಟ್ ಅವ್ರಿಗೆ 1000 ಇರುತ್ತೆ. ಇದು ಪ್ರಿಲಿಮಿನರಿ ಎಕ್ಸಾಮ್ಸ್ಗೆ. ಇದು ಮೇನ್ಸ್ ಎಕ್ಸಾಮ್ಸ್ಗೆ ಮತ್ತೆ ನೀವು ಸಪ್ರೇಟಾಗಿ ಫೀಸ್ ಕಟ್ಟಬೇಕಾಗುತ್ತೆ. ಯಾರು ಪ್ರಿಲಿಮ್ಸ್ ಪಾಸಾಗಿ ಮೇನ್ಸ್ ಎಕ್ಸಾಮ್ಸ್ ಬರೀತಿರಲ್ಲ ಅವ್ರಿಗೆ ಸಪ್ರೇಟಾಗಿ ಮತ್ತೆ ಇನ್ನೊಂದು ಸತಿ ನೋಟಿಫಿಕೇಷನ್ ಲಿಂಕ್ ಬರುತ್ತೆ. ಆ ಲಿಂಕ್ ಮೂಲಕ ನೀವು ಒಳಗಡೆ ಹೋದಾಗ ನಿಮ್ಮದು ಪ್ರಿಲಿಮಿನರಿ ಪಾಸಾಗಿರೋ ಆಧಾರದ ಮೇಲೆ ಅವರು ಯಾರ್ಯಾರು ಪಾಸಾಗಿರ್ತಾರೆ ಅವ್ರಿಗೆ ಮಾತ್ರ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಓಪನ್ ಆದಮೇಲೆ ನೆಕ್ಸ್ಟು ಅಲ್ಲಿ ಜನರಲ್ ಮೆರಿಟು 2A, 2B ಮತ್ತು 3A, 3B ಕ್ಯಾಂಡಿಡೇಟ್ಸ್ಗೆ 1500 ಆಗಿರುತ್ತೆ. ನೆಕ್ಸ್ಟು SC, ST ಮತ್ತು ಕ್ಯಾಟಗರಿ 1 ಡಿಸೇಬಲ್ ಪರ್ಸನ್ಸ್ಗಳಿಗೆ ಇವ್ರಿಗೆ 750 ಇರುತ್ತೆ. ಅಂದರೆ ಆಲ್ಮೋಸ್ಟು ಇವ್ರಿಗೆ 50% ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಈ ನೋಟಿಫಿಕೇಷನಲ್ಲಿ ಮೇನ್ಸ್ಗೆ 1500 ಮತ್ತು 750ನ ಮೆನ್ಷನ್ ಮಾಡಿದ್ದಾರೆ. ನೀವು ಆದಷ್ಟು ಬೇಗ ಈ ಪೇಮೆಂಟ್ನ ಬಿಫೋರ್ ಎಕ್ಸಾಮಿನೇಷನ್
ಅಪ್ಲಿಕೇಶನ್ ಡೇಟ್ ಎಂಡ್ ಆಗೋಷ್ಟು ಮುಂಚೆನೇ ನೀವು ಅಪ್ಲೈ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಲಿಂಕು ಇಲ್ಲೇ ಕೊಟ್ಟಿದ್ದಾರೆ, ಈ ಲಿಂಕ್ನ ನೀವು ನೋಡೋದ್ರ ಮೂಲಕ ಅಪ್ಲೈ ಮಾಡೋದ್ರ ಮೂಲಕ ನಿಮಗೆ ಜುಡಿಷಿಯರಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಏನಾರು ಕ್ವೈರೀಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ಯಾವುದರ ಹೊಸ ವಿಷಯ, ಈ ನೋಟಿಫಿಕೇಷನ್ ವಿಷಯಗಳು ಇದ್ದರೆ ನಾನು ತದನಂತರ ಪ್ರತ್ಯೇಕ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ. ಎಲ್ಲರೂ ಇದನ್ನು ಗಮನವಿಟ್ಟು ಕೇಳಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.